ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅವಳು ಹೇಳಿದಂತೆಯೇ ಮಧ್ಯಾಹ್ನಕ್ಕೆ ಮೀಟಿಂಗ್ ಎಂದು ಮೊದಲು ಹೇಳಿದಳು ಜಾಹ್ನವಿ ಆಫೀಸ್ ಸ್ಟಾಫ್ ಎಲ್ಲರಿಗೂ. ನಂತರ ಸಿದ್ದುಗೆ ಕರೆ ಮಾಡಿದವಳು. ಮೀಟಿಂಗ್ ಮಧ್ಯಾಹ್ನನೇ ಇದೆ ಸಿದ್ದು, ನೀನು ಬೇಗ ಬಾ ಎಂದಳು. ನಾನು ನಿನಗೆ ಬೆಳಗ್ಗೆನೇ ಹೇಳಿರಲಿಲ್ವಾ ಜಾಹ್ನವಿ, ರಜೆ ಸಿಗೋದಿಲ್ಲ, ಸಂಜೆಗೆ ಅರೇಂಜ್ ಮಾಡು ಅಂತ. ಕೆಲಸದ ಒತ್ತಡದಲ್ಲಿ ಚೂರು ಜೋರು ಮಾಡಿದ. ಅಷ್ಟಕ್ಕೆ ಕೋಪ ಅವಳಿಗೆ. ನಾನು ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಸಿಡುಕಿದಳು ತಾನು. ಸರಿ, ಹಾಗಾದರೆ ನೀನೇ ಮೀಟಿಂಗ್ ಮುಗಿಸು ಎಂದವನೇ ಕಾಲ್ ಕಟ್ ಮಾಡಿಬಿಟ್ಟ. ಫೋನ್ ಟೇಬಲ್ ಮೇಲೆಸೆದು ಮುನಿಸಿಕೊಂಡು ಕುಳಿತಳು ಹುಡುಗಿ. ಏನಾಯಿತು ಜಾನು ಕೇಳಿದರು ಹರೀಶ್ ಮಗಳನ್ನು. ಅವಳೆದುರೇ ಕುಳಿತಿದ್ದರವರು. ಮುಖ್ಯವಾದ ಮೀಟಿಂಗ್ ಇದೆ, ನೀನು ಬಾ ಅಂದರೆ ರಜೆ ಸಿಗೋದಿಲ್ಲ ಅಂತಾನೆ ಡ್ಯಾಡಿ. ಅವನು ಬರೋ ಟೈಮ್ಗೆ ಮೀಟಿಂಗ್ ಫಿಕ್ಸ್ ಮಾಡಬೇಕಿತ್ತಂತೆ. ದೂರು ಹೇಳಿದಳು ಗಂಡನ ಮೇಲೆ. ಅಂದಮೇಲೆ ಸಂಜೆನೆ ಫಿಕ್ಸ್ ಮಾಡಬೇಕಿತ್ತು ಜಾನು, ಅವನಿಗೆ ಬ್ಯಾಂಕ್ ಕೆಲಸನೂ ಮುಖ್ಯ ಅಲ್ವಾ ತಿಳಿಸಿ ಹೇಳಿದರು. ಡ್ಯಾಡಿ, ನೀವು ಅವನ ಪರವಾಗಿ ಮಾತಾಡಬೇಡಿ. ಹಠ ಇವಳದ್ದು. ಅವನ ಪರವಾಗಿ ಅಲ್ಲ ಜಾನು, ಅವನಿಗೆ ಬ್ಯಾಂಕ್ ರಜೆ ಕೊಡೋದಿಲ್ಲ ಅಂದಮೇಲೆ ಅವನಾದರೂ ಏನು ಮಾಡಬೇಕು? ನೀನು ಅವನ ಜೊತೆ ಜಗಳ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪಾಪ ಅವನು. ಈಗ ಟೈಮಿಂಗ್ ಚೇಂಜ್ ಆಗಿದೆ ಅಂತ ಹೇಳು ಎಲ್ರಿಗೂ ಎಂದರು. ಡ್ಯಾಡಿ, ರಾಗ ಎಳೆದಳು. ನನ್ನ ಅಳಿಯನು ಮೀಟಿಂಗ್ ಅಟೆಂಡ್ ಆಗಬೇಕು ಅಷ್ಟೇ, ಸೊ ಟೈಮ್ ಚೇಂಜ್ ಮಾಡು ಎಂದಾಗ ಕೋಪದಲ್ಲೇ ಎಲ್ಲರಿಗೂ ಮತ್ತೆ ಆದೇಶ ಹೊರಡಿಸಿದಳು ಮೀಟಿಂಗ್ ಸಂಜೆಗೆ ಎಂದು. ಆದರೆ ಸಿದ್ದುಗೆ ಮಾತ್ರ ವಿಷಯ ತಿಳಿಸದೆ ಕುಳಿತಳು. ಅವ ಎಂದಿನಂತೆ ತನ್ನ ಬ್ಯಾಂಕಿನ ಕೆಲಸ ಮುಗಿಸಿಯೇ ಆಫೀಸ್ಗೆ ಬಂದಿದ್ದ. ಮೀಟಿಂಗ್ ರೂಮಿನಲ್ಲಿ ಎಲ್ಲರೂ ಕುಳಿತಿದ್ದರು. ಆದರೂ ಸಿದ್ಧಾರ್ಥ್ ಬರಲೆಂದು ಹರೀಶ್ ಕಾಯುತ್ತಿದ್ದರು. ಅವ ಚೇಂಬರಿಗೆ ಬಂದಾಗ ಜಾಹ್ನವಿ ಅವನನ್ನೊಮ್ಮೆ ದಿಟ್ಟಿಸಿ ನೋಡಿದವಳೆ. ನಿನಗೋಸ್ಕರ ಎಲ್ಲರೂ ಮೀಟಿಂಗಿಗೆ ಕಾಯ್ತಿದ್ದಾರೆ ಅಲ್ಲಿ, ನೀನು ನೋಡಿದರೆ ಆರಾಮಾಗಿ ಬರ್ತಿದೆಯಲ್ಲ ಎಂದು ರೇಗಿದಳೊಮ್ಮೆ. ಮೀಟಿಂಗ್ ಮಧ್ಯಾಹ್ನನೇ ಮುಗ್ದಿಲ್ವಾ? ಗೊತ್ತಿಲ್ಲದೆ ಕೇಳಿದನವ. ನೀನು ಮೀಟಿಂಗ್ ಸಂಜೆನೇ ಆಗಬೇಕು ಅಂತ ಹೇಳಿದ್ಯಾ ಅಂದಮೇಲೆ ಹೇಗೆ ಮುಗಿಯುತ್ತೆ? ಒರಟಾಗಿ ಕೇಳಿದಾಗ ಹರೀಶ್ ಒಳ ಬಂದರು. ಸಿದ್ದು, ಜಾಹ್ನವಿ ಬನ್ನಿ, ಬೇಗ ಮೀಟಿಂಗ್ ಶುರು ಮಾಡೋಣ, ಇದು ಜಗಳ ಮಾಡೋ ಟೈಮ್ ಅಲ್ಲ ಎಂದರು. ಮಾವ, ಜಗಳ ಏನಿದೆ ಇಲ್ಲಿ? ನಿಮ್ಮ ಮಗಳು ಕಾಲ್ ಮಾಡಿ ಮಧ್ಯಾಹ್ನನೇ ಮೀಟಿಂಗ್ ಅಂತ ಹೇಳಿದ್ಲು, ಅದಕ್ಕೆ ಮೀಟಿಂಗ್ ಮುಗಿದಿದೆ ಅಂದ್ಕೊಂಡಿದ್ದೆ ನಾನು ಎಂದ ಅವಳ ಉಬ್ಬಿದ ಮೊಗ ನೋಡಿ. ಹೇಳಿದ್ದೆ, ಆದರೆ ನಿನ್ನ ಮಾವ ನಾನು ಅಳಿಯನು ಮೀಟಿಂಗ್ ಅಟೆಂಡ್ ಆಗಬೇಕು ಅಷ್ಟೇ ಅಂತ ಆರ್ಡರ್ ಮಾಡಿದ್ರು. ಅಳಿಯ ಮಾವ ಏನಾದರೂ ಮಾಡ್ಕೊಳ್ಳಿ ಎಂದವಳು ಎದ್ದು ನಡೆದಳು ಹೊರಗೆ. ಮಾವ, ಇವತ್ತು ಏನೋ ಬ್ಲಾಸ್ಟ್ ಆಗುತ್ತೆ ನೋಡಿ ಎಂದ ಸಿದ್ದು ಹಿಂದೆ ನಡೆದು ಮೀಟಿಂಗ್ ಅಟೆಂಡ್ ಆದ. ಗಂಟೆಗಿಂತ ಹೆಚ್ಚು ಸಮಯವೇ ಕಳೆಯಿತು ಮೀಟಿಂಗ್ ಮುಗಿಯುವಷ್ಟರಲ್ಲಿ. ಮೂವರು ಚೇಂಬರಿಗೆ ವಾಪಸ್ಸಾಗಿ ನಡೆದ ಮೀಟಿಂಗ್ ಬಗ್ಗೆಯೇ ಮಾತನಾಡುತ್ತಾ ಕುಳಿತರು. ಅಳಿಯ ಮಾವನ ಮಾತಿಗೆ ಖಾರವಾಗಿಯೇ ಉತ್ತರಿಸುತ್ತಿದ್ದ ಜಾಹ್ನವಿಯ ಕೋಪ ಮಾತ್ರ ಇಳಿದಿರಲಿಲ್ಲ. ಇವರು ಅವಳನ್ನು ಮತ್ತೆ ರೇಗಿಸದೆ ಕೆಲಸದ ಕಡೆ ಗಮನ ಕೊಟ್ಟರು. ಸಿದ್ದು ಹರೀಶ್ ರವರು ಯಾವುದೋ ಫೈಲ್ ನೋಡುತ್ತಾ ಅದರ ಬಗ್ಗೆಯೇ ಮಾತನಾಡುತ್ತಾ ಕುಳಿತರೆ ಜಾಹ್ನವಿ ಮಾತ್ರ ಅವರನ್ನೇ ಕೋಪದಿಂದ ನೋಡುತ್ತಾ ಕುಳಿತಳು. ಸಮಯ 7 ಗಂಟೆ ಆಯಿತಾದರೂ ಅವರ ಮಾತುಗಳು ಮುಗಿಯಲಿಲ್ಲ. ಇನ್ನೂ ಸಹಿಸದ ಜಾಹ್ನವಿ, ನಿಮ್ಮಿಬ್ಬರು ಮೀಟಿಂಗ್ ಮುಗಿದಿದ್ರೆ ಮನೆಗೆ ಹೋಗೋಣವಾ ಎಂದು ಕೇಳಿದಳು. ಇನ್ನೂ ಸ್ವಲ್ಪ ಹೊತ್ತು ಅಷ್ಟೇ ಜಾಹ್ನವಿ, ಹೋಗೋಣ ಎಂದ ಸಿದ್ದು ಅವಳತ್ತ ನೋಡದೆ ಲ್ಯಾಪ್ಟಾಪ್ನಲ್ಲಿ ನೋಟ ನೆಟ್ಟಿದ್ದ. ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಅದೇ ಇಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ ಅಲ್ವಾ ಸಿಡುಕಿದಳು ಕೋಪದಿಂದ. ಜಾನು, ಏನದು ನಿನ್ನ ಮಾತು? ಇದು ನಿನ್ನ ಆಫೀಸ್ ಅನ್ನೋದು ನೆನಪಿರಲಿ. ಅವನು ಬೇರೆ ಯಾರದ್ದೋ ಕೆಲಸ ಮಾಡ್ತಿಲ್ಲ, ಆಫೀಸ್ ಕೆಲಸ ಮಾಡ್ತಿದ್ದಾನೆ ಎಂದರು ಹರೀಶ್ ಗಂಭೀರವಾಗಿ. ಮಾತನಾಡದೆ ಕುಳಿತಳು ಮುಖ ತಿರುಗಿಸಿ. ಅವಳ ಕೋಪ ನೋಡಲಾಗದ ಸಿದ್ದು, 10 ನಿಮಿಷ ಜಾಹ್ನವಿ, ಹೋಗೋಣ ಎಂದ. ಅವಳು ಬೆಳಗ್ಗೆಯೇ ಸಮಯ ಕೇಳಿದ್ದು ನೆನಪಿತ್ತವನಿಗೆ, ಆದರೆ ಕೆಲಸವೂ ಹಾಗಿತ್ತು. ಜಾಹ್ನವಿ ಅವನತ್ತ ನೋಡದೆ ಕುಳಿತಳು ಫೋನ್ ನೋಡುತ್ತಾ. ಅವಳ ಕೆಲಸ ಮುಗಿದಿತ್ತು. ಒಂದು ವೇಳೆ ಕೆಲಸ ಇದ್ದಿದ್ದರೂ
ಅವಳಿರುವ ಮನಸ್ಥಿತಿಗೆ ಕೆಲಸ ಮಾಡುತ್ತಿರಲೂ ಇಲ್ಲ. ಅವ 10 ನಿಮಿಷ ಎಂದಿದ್ದ. 15 ನಿಮಿಷ ಕಳೆದರೂ ತಲೆ ಎತ್ತದೇ ಕುಳಿತಿದ್ದ. ಅವಳ ತಾಳ್ಮೆಯೂ ಮೀರುತ್ತಲೇ ಇತ್ತು. ಹೀಗೆ ಏನೋ ಮಾತನಾಡುತ್ತಾ ತಲೆ ಎತ್ತಿದ್ದ ಸಿದ್ದು ಅವಳತ್ತ ಒಮ್ಮೆ ಕಣ್ಣು ಹಾಯಿಸಿದ. ಅವನನ್ನೇ ನೋಡುತ್ತಿದ್ದಳು ಕೋಪದಿಂದ. ಅರ್ಥ ಮಾಡಿಕೊಂಡವ, ಮಾವ, ಕೆಲಸನ ನಾಳೆ ಮುಂದುವರಿಸೋಣ. ಇನ್ನೂ ಸ್ವಲ್ಪ ಹೊತ್ತು ನಾವು ಹೀಗೆ ಕೂತ್ಕೊಂಡಿದ್ರೆ ಇಲ್ಲಿ ಏನೋ ಬ್ಲಾಸ್ಟ್ ಆಗೋ ಥರ ಇದೆ ಎಂದು ಫೈಲ್ ಮುಚ್ಚಿಟ್ಟು ಮೇಲೆದ್ದ. ಮಗಳ ಮುಖ ನೋಡಿ ಅರ್ಥ ಮಾಡಿಕೊಂಡರು ಹರೀಶ್. ಗೊತ್ತಾಯ್ತು ಸಿದ್ದು ಎಂದವರು ಮೇಲೆದ್ದಾಗ ಜಾಹ್ನವಿಯು ಏನೊಂದು ಮಾತನಾಡದೆ ಮೇಲೆದ್ದು ನಿಂತಳು. ಮಾವ, ಇದೊಂದು ಫೈಲ್ ಮನೆಗೆ ತಗೊಂಡು ಹೋಗಿರ್ತೀನಿ ಎಂದವ ಫೈಲ್ ಹಿಡಿದು ಬಾ ಜಾಹ್ನವಿ ಎಂದು ಹೊರ ನಡೆದ. ಅವ ಹೋಗಿದ್ದನ್ನು ನೋಡಿದ ಹರೀಶ್ ರವರು ಮಗಳತ್ತ ನೋಡುತ್ತಾ, ಜಾನು, ಇಷ್ಟೊಂದು ಕೋಪ ಯಾಕೆ? ಅವನಿಗೆ ಜವಾಬ್ದಾರಿ ಇದೆ. ಆಫೀಸ್ನ ಮತ್ತೆ ಮೊದಲಿನ ಹಾಗೆ ಮಾಡೋದಕ್ಕೆ ಅವನು ಕಷ್ಟಪಡ್ತಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮನಸ್ಸಲ್ಲಿ ಇರೋದು ನನ್ನ ಸೇವಿಂಗ್ಸ್ ಎಲ್ಲ ಖಾಲಿ ಆಗಿದೆ ಅನ್ನೋದು, ನನ್ನ ಹತ್ರ ಹಣ ಇಲ್ಲ ಅನ್ನೋದು. ಹಾಗಾಗಿ ಅವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ನೀನು ಅವನನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ? ಪ್ರೀತಿಯಿಂದ ತಿಳಿಸಿ ಹೇಳಿದರು. ಇಲ್ಲದಿದ್ದರೆ ಇವಳು ಅರ್ಥ ಮಾಡಿಕೊಳ್ಳುವಳೆಲ್ಲಿ? ನನಗೆ ಗೊತ್ತಿದೆ ಡ್ಯಾಡಿ, ಆದರೆ ಇವನು ಹೀಗೆ ಕೆಲಸನೇ ಮಾಡ್ತಿದ್ರೆ ನಮ್ಮಿಬ್ಬರಿಗೆ ಟೈಮ್ ಯಾವಾಗ ಕೊಡ್ತಾನೆ? ಮನೆಗೆ ಹೋದ್ಮೇಲೂ ಕೆಲಸ ಅಂತಾನೆ ಎಂದಳು ಬೇಸರದಿಂದ. ನನಗೆ ಅರ್ಥ ಆಗುತ್ತೆ. ಹಾಗೇ ಅವನನ್ನು ನೀನು ಅರ್ಥ ಮಾಡ್ಕೊ ಬಾಯಿಗ ಎಂದು ಮಗಳ ಜೊತೆ ಹೊರನಡೆದರು. ಸಿದ್ದು ಬೈಕ್ ಹತ್ತಿ ಬರ್ತೀವಿ ಮಾವ ಎಂದ. ಈ ಫೈಲ್ನ ನಾನು ನೋಡ್ತೀನಿ ಸಿದ್ದು, ನೀನು ಅವಳಿಗೆ ಟೈಮ್ ಕೊಡು ಇವತ್ತು ಎಂದ ಹರೀಶ್ ರವರು. ಅವ ಬೈಕ್ ಮೇಲಿಟ್ಟಿದ್ದ ಫೈಲ್ ತೆಗೆದುಕೊಂಡರು. ಅವ ಅರ್ಥ ಮಾಡಿಕೊಂಡು ತಲೆ ಆಡಿಸಿದ. ಜಾಹ್ನವಿ ಅವನ ಹಿಂದೆ ಕುಳಿತಳು. ಅವರು ಹೊರಟ ನಂತರ ಹರೀಶ್ ಕಾರ್ ಹತ್ತಿ ನಡೆದರು. ದಾರಿಯುದ್ದಕ್ಕೂ ಮಾತನಾಡದೆ ಕುಳಿತಿದ್ದಳು ಜಾಹ್ನವಿ ಈಗಲೂ ಮುನಿಸಲ್ಲೇ. ಹರೀಶ್ ರವರು ಹೇಳಿದ್ದ ಮಾತುಗಳು ಅರ್ಥವಾಗಿತ್ತಾದರೂ ಅವನ ಮುಂದೆ ಹುಸಿ ಮುನಿಸಿನ ನಾಟಕ ಅವಳದ್ದು. ಇನ್ನವಳ ಮುನಿಸು ಮರೆಸಲು ಇವ ಏನಾದರೂ ಮಾಡಲೇಬೇಕಲ್ಲ. ತಾನು ಮಾತನಾಡದೆ ಬೈಕನ್ನು ಪಾನಿಪುರಿ ಅಂಗಡಿಯ ಮುಂದೆ ನಿಲ್ಲಿಸಿದ. ತಿನ್ನುವುದಕ್ಕಿಂತ ದೊಡ್ಡ ಖುಷಿ ಬೇಕೆ ಇವಳಿಗೆ? ಪಾನಿಪುರಿ ಕಂಡು ಮನ ಹಿಗ್ಗಿದರೂ ಕೆಳಗಿಳಿಯದೆ ಕುಳಿತಳು ಜಾಹ್ನವಿ. ಅವನಾಗಿಯೇ ತನ್ನನ್ನು ಅಕ್ಕರೆಗೈಯಲ್ಲಿ ಎಂದು. ಕೆಳಗಿಳಿಯದ ಮಡದಿಯ ಮುನಿಸು ನೋಡಿ, ಪಾನಿಪುರಿ ತಿನ್ನಬೇಕು ಅನ್ನೋದಾದರೆ ಕೆಳಗಿಳಿಬೇಕು, ಇಲ್ದಿದ್ರೆ ಬೈಕ್ ಮನೆ ಕಡೆ ಹೋಗುತ್ತೆ ಎಂದ. ತಟ್ಟನೆ ಕೆಳಗಿಳಿದಳು ಜಾಹ್ನವಿ. ಮುಗುಳ್ನಕ್ಕ ಸಿದ್ದು ಕೆಳಗಿಳಿದು ಅವಳ ಜೊತೆ ಮುಂದೆ ನಡೆದ. ಮುನಿಸಲ್ಲಿ ಮಾತನಾಡದೇ ಇದ್ದರೂ 2 ಪ್ಲೇಟ್ ಪಾನಿಪುರಿ ತಿಂದವಳ ಕೋಪ ಕಡಿಮೆ ಆಗಿತ್ತು. ಸಿದ್ದು 1 ಪ್ಲೇಟ್ ತಿಂದು ನಿಂತಿದ್ದ ಅವಳ ಖುಷಿ ನೋಡುತ್ತಾ. ಮಗುವಿನಂತೆ ನೋಡುವವ ಅವ ಅವಳನ್ನು. ಮತ್ತೇನಾದರೂ ಬೇಕಾದರೆ ಹೇಳು, ಅದಕ್ಕೂ ಮುಖ ಊದಿಸ್ಕೊಂಡು ಇರಬೇಡ ರೇಗಿಸಿದ. ಬೇಕೆಂದೆ. ಮನೆಗೆ ರೈಸ್ ತಗೊಂಡು ಹೋಗೋಣ, ಮತ್ತೆ ಹೋಗಿ ಅಡುಗೆ ಮಾಡ್ತಾ ಕುತ್ಕೋಬೇಡ ನೀನು ಎಂದಳು ಎತ್ತಲೋ ನೋಡುತ್ತಾ. ಹೆಂಡತಿಯಾಗಿ ಅಡುಗೆ ಮಾಡಿ ಹಾಕ್ತೀನಿ ಅನ್ನೋದು ಬಿಟ್ಟು ತಗೊಂಡು ಹೋಗೋಣ ಅಂತ ಎಷ್ಟು ಆರಾಮಾಗಿ ಹೇಳ್ತೀಯ ನೋಡು ಛೇಡಿಸಿದ. ಮತ್ತೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೇಳಿದ್ದು ನಾನು, ಮೊದಲೇ ಲೇಟಾಗಿ ಕರ್ಕೊಂಡು ಹೋಗ್ತಿದ್ಯಾ ಮನೆಗೆ ಅವನಂತೆ ರೇಗಿದಳು. ಅವ ಮತ್ತೆ ಮಾತನಾಡದೆ ರೈಸ್ ತೆಗೆದುಕೊಂಡು ಮನೆಗೆ ನಡೆದ. ಬಾಗಿಲು ತೆರೆಯುತ್ತಿದ್ದಂತೆ ಸುಸ್ತಾದವರಂತೆ ಸೋಫಾದಲ್ಲಿ ಕುಳಿತಳು ಜಾಹ್ನವಿ. ಉಫ್ ಎನ್ನುತ್ತಾ. ಎಷ್ಟೇ ಕೆಲಸ ಮಾಡಿದರೂ ದಣಿಯದ ಸಿದ್ದು ಕೋಣೆಗೆ ನಡೆದು ಫ್ರೆಶ್ ಆಗಿ ಬಂದು ಕಾಫಿ ಮಾಡಲು ಹಾಲು ಬಿಸಿಗಿಟ್ಟು ಬಂದ. ಕೋಪ ಕಡಿಮೆ ಆಯಿತೋ ಇಲ್ವೋ ಕೇಳಿದ ಅವಳ ಮುಂದೆ ಕುಳಿತು ಹುಬ್ಬೇರಿಸುತ್ತಾ. ಅವನ ಛೇಡಿಸುವಿಕೆ ತಿಳಿದು ಇಲ್ಲ ಎಂದಳು ಮುಖ ಗಂಟಿಕ್ಕಿ. ಹೌದಾ, ಹಾಗಾದರೆ 2 ಪ್ಲೇಟ್ ಪಾನಿಪುರಿ ತಿನ್ನಬೇಕಿತ್ತು ಎಂದ. ಸಿದ್ದು ರಾಗ ಅವಳದ್ದು. ಅವ ನಕ್ಕು ಬಿಟ್ಟ ಜೋರಾಗಿ. ನಗು ಸಹಿಸದೆ ಅವನ ಬಳಿ ಬಂದವಳು ಪಟಪಟನೆ ಹೊಡೆಯಲು ಶುರು ಮಾಡಿದಳು ಅವನ ತೋಳಿಗೆ. ತಡೆಯುತ್ತಾ ನಗುತ್ತಲೇ ಇದ್ದವ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಅವಳನ್ನು. ಅವನೆದೆ ಮೇಲೆ ಬಿದ್ದ ಹುಡುಗಿಯ ಮುನಿಸು, ಕೋಪ ಎಲ್ಲವೂ ಕರಗಿ ಹೋಗಿತ್ತು. ಇಬ್ಬರೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದೆ, ಏನದು ಕೇಳಿದ ಮೃದುವಾಗಿ. ಈಗೀಗ ಅವನ ಮನ ಅವಳ ಸನಿಹ ಬಯಸಿತ್ತು.
ಅವಳ ಪ್ರೀತಿ ಅರಸಿತ್ತು. ಅದು ಅವನ ನೋಟ ಬೆರೆಸಲಾಗದೆ ಕಣ್ಣು ಕೆಳಗಿಳಿಸಿದಳು. ಹೇಳು ಜಾಹ್ನವಿ, ಏನೋ ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಣ, ಟೈಮ್ ಬೇಕು ಅಂದೆ, ಕೊಟ್ಟಿದ್ದೀನಿ ಟೈಮ್ ನಿನಗೀಗ ಎಂದವ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿದ. ಅವನ ಬೆರಳುಗಳ ಸ್ಪರ್ಶಕ್ಕೆ ನಡುಗಿದ ಹುಡುಗಿ, ನೀನು ಎಂದು ಏನೋ ಹೇಳುವ ಮೊದಲೇ ಹಾಲು ಉಕ್ಕಿದ ಚುಸ್ ಎಂದು ಶಬ್ದ ಕೇಳಿತು. ಅಯ್ಯೋ ಹಾಲು ಎನ್ನುತ್ತಾ ಅವಳನ್ನು ಸರಿಸಿ ಅಡುಗೆ ಮನೆಗೆ ಓಡಿದ ಸಿದ್ದು. ನಕ್ಕು ಬಿಟ್ಟಳು ಜಾಹ್ನವಿ. ಗಂಡ ಕಾಫಿ ಮಾಡ್ತಿದ್ರೆ ನಗ್ತಿದ್ಯಾ ನೀನು ಎಂದ ಅಡುಗೆ ಮನೆಯಿಂದಲೇ. ಅವನಿದ್ದಲ್ಲಿ ಬಂದು ಹಿಂದಿನಿಂದ ಅವನನ್ನು ತಬ್ಬಿದ ಜಾಹ್ನವಿ, ಯಾಕಂದರೆ ನೀನು ಮಾಡೋ ಕಾಫಿ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ಬರೀ ಪ್ರೀತಿನೇ ಇರುತ್ತೆ ಎಂದಳು. ಹೌದಾ ಎಂದವ ಹಾಲಿಗೆ ಕಾಫಿ ಪುಡಿ ಬೆರೆಸಿ ಕಪ್ಗೆ ಸುರಿದ. ಇಬ್ಬರೂ ಪ್ರೀತಿಯಿಂದ ಮಾತನಾಡುತ್ತಾ ಕುಳಿತು ಕಾಫಿ ಕುಡಿದರು. ನಂತರ ಜಾಹ್ನವಿ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬಂದಳು. ಸಿದ್ದು ಟಿವಿ ನೋಡುತ್ತಾ ಕುಳಿತಿದ್ದ. ಸಿದ್ದು, ಮನೆಗೆ ಬೇಕಾಗಿರೋ ಒಂದಿಷ್ಟು ವಸ್ತುಗಳನ್ನ ಪಟ್ಟಿ ಮಾಡೋಣ, ಹೇಗಿದ್ದರೂ ಈ ಮಂತ್ ಸ್ಯಾಲ್ರಿ ಆದಮೇಲೆ ಶಾಪಿಂಗ್ ಹೋಗಬೇಕಲ್ಲ, ಆಗ ತಗೊಂಡು ಬರೋಣ ಎಂದಳು. ಸರಿ ಎಂದನವ. ಇಬ್ಬರೂ ಕುಳಿತು ಮನೆಗೆ ಬೇಕಾದ ವಸ್ತುಗಳ ಪಟ್ಟಿ ಮಾಡಿದರು. ಹೊಸ ಮನೆಗೆ ಬಂದಾಗಿನಿಂದ ಇಬ್ಬರು ಅಡುಗೆ ಮನೆಯ ತಿನಿಸು ಬಿಟ್ಟರೆ ಬೇರೇನೂ ಖರೀದಿ ಮಾಡಿರಲಿಲ್ಲ. ಒಂದಿಷ್ಟು ಹಣ ಜೋಡಿಸಿದ ನಂತರ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿದರಾಯಿತು ಎಂದುಕೊಂಡಿದ್ದರು. ಆ ಸಮಯ ಈಗ ಬಂದಿತ್ತು. ವಾಷಿಂಗ್ ಮಷಿನ್ ಒಂದನ್ನು ಬಿಟ್ಟರೆ ಇನ್ನೆಲ್ಲವೂ ಚಿಕ್ಕ ಪುಟ್ಟ ವಸ್ತುಗಳೇ ಇದ್ದವು ಆ ಪಟ್ಟಿಯಲ್ಲಿ. ನಂತರ ಭಾಗ್ಯರವರಿಗೆ ಕರೆ ಮಾಡಿ ಇವಳು ಅದು ಇದು ಎಂದು ಮಾತನಾಡುತ್ತಾ ಊಟದ ಸಮಯವೇ ಆಗಿತ್ತು. ಇಬ್ಬರೂ ಮೊದಲೇ ತಂದಿದ್ದ ರೈಸ್ ಖಾಲಿ ಮಾಡಿದರು ಟಿವಿ ನೋಡುತ್ತಾ. ಊಟ ಮಾಡಿದ ತಟ್ಟೆ ಒಳಗಿಟ್ಟು ಕೈ ತೊಳೆದು ಬಂದ ಜಾಹ್ನವಿ ಅವನ ತೋಳ ತೆಕ್ಕೆಯಲ್ಲಿ ಬಿದ್ದಳು. ಅವನೆದೆಗೆ ಅಂಟಿಕೊಂಡು ಮಗುವಂತೆ ಬಳಿ ಬಂದವಳು ಏನನ್ನೋ ಹೇಳುವಳೆಂಬ ಅಂದಾಜು ಅವನಿಗೆ. ಸಾರಿ, ಬೆಳಗ್ಗೆಯಿಂದ ನಿನ್ನ ಜೊತೆ ಕೋಪ ಮಾಡ್ಕೊಂಡಿದ್ದಕ್ಕೆ ಎಂದಳು ತಲೆ ತಗ್ಗಿಸಿ. ಗೊತ್ತಿತ್ತು ಏನೋ ಹೇಳ್ತೀಯಾ ಅಂತ ಎಂದ. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಸಿದ್ದು, ತುಂಬ ದಿನ ಆಯಿತು ಇಬ್ಬರು ಹೀಗೆ ಕುತ್ಕೊಂಡು ಮಾತಾಡಿ, ಬರೀ ಕೆಲಸ ಅಂತಿದ್ವಿ, ಅದಕ್ಕೆ ಬೆಳಗ್ಗೆ ಟೈಮ್ ಕೇಳಿದೆ, ನೀನು ರಜೆ ಸಿಗೋದಿಲ್ಲ ಅಂದಿದ್ದಕ್ಕೆ ಕೋಪ ಬಂತು, ಅದಕ್ಕೆ ಸಾರಿ ಎಂದಳು ಅವನ ಅಂಗಿಯ ಕಾಲರ್ ಹಿಡಿದು ಆಟವಾಡುತ್ತಾ. ಪರವಾಗಿಲ್ಲ, ಈಗ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು, ಆಫೀಸ್ನಲ್ಲಿ ಮೀಟಿಂಗ್ ಅಟೆಂಡ್ ಆಗಿದ್ದು ಆಯ್ತಲ್ಲ ಎಂದನವ ಅವಳ ಕೆನ್ನೆ ಚಿವುಟಿ. ಐ ಲವ್ ಯು ಎಂದಳು ಅವನ ಕೈಗೊಂದು ಮುತ್ತಿಟ್ಟು. ಅವ ಮುಗುಳ್ನಕ್ಕ. ಅದು ಅವನ ಪ್ರೀತಿಯೇ. ತಕ್ಷಣ ಅವನ ಕಾಲರ್ ಹಿಡಿದು ತನ್ನತ್ತ ಎಳೆದವಳು, ಬರೀ ನಗುನೇ ಉತ್ತರ ಅಲ್ಲ, ಮಾತಲ್ಲಿನೂ ಹೇಳು ಎಂದಳು ತನ್ನ ಉಸಿರನ್ನು ಅವನಿಗೆ ಸೋಕಿಸಿ. ಅದೆಲ್ಲ ನನಗೆ ಗೊತ್ತಿಲ್ಲ ಎಂದ ಸಿದ್ದುನ ತುಟಿಗಳು ಅವಳ ತುಟಿಗಳನ್ನು ಸ್ಪರ್ಶಿಸಿದಾಗ ಜಾಹ್ನವಿ ಅವನತ್ತ ಇನ್ನೂ ಸರಿದು ತನ್ನ ತುಟಿ ಬೆರೆಸಿದಳು ಅವನ ತುಟಿಗಳಲ್ಲಿ. ಸಿದ್ದು ಕೂಡ ಅವಳ ಮುತ್ತಿನ ಸಿಹಿ ಜೇನಿನಲ್ಲಿ ಬಂದಿಯಾಗಿದ್ದ. ಇಬ್ಬರ ಈ ರಸಮಯ ಕ್ಷಣಗಳು ಮುಂದುವರೆದು ಆ ರಾತ್ರಿ ಅವರಿಬ್ಬರ ಮಧುಚಂದ್ರ ರಾತ್ರಿ ಆಗಿರುತ್ತಿತ್ತೇನೋ. ಆದರೆ ಸಿದ್ಧಾರ್ಥನಿಗೆ ಬಂದ ಹರೀಶ್ ರವರ ಕರೆ ಇಬ್ಬರನ್ನು ಎಚ್ಚರಿಸಿ ಬಿಟ್ಟಿತು. ತಕ್ಷಣ ದೂರ ಸರಿದು ಫೋನ್ ನೋಡಿದ ಸಿದ್ದು, ಮಾವ ಕಾಲ್ ಮಾಡ್ತಿದ್ದಾರೆ ಎಂದು ರಿಸೀವ್ ಮಾಡಿ ಹಲೋ ಎಂದ. ಸಿದ್ದು, ಈ ಫೈಲ್ನಲ್ಲಿ 2 ಲಕ್ಷ ಅಮೌಂಟ್ ಕಡಿಮೆ ತೋರಿಸ್ತಿದೆ ಎಂದರು. ಏನು ಹೇಳ್ತಿದ್ದೀರಾ ಮಾವ ಎಂದವ ಗೊಂದಲಕ್ಕೆ ಬಿದ್ದ. ಹೌದು ಸಿದ್ದು, ಆದರೆ ಹೇಗೆ ಅಂತ ಗೊತ್ತಿಲ್ಲ ಎಂದಾಗ ಮೇಲೆದ್ದವ ತನ್ನ ಲ್ಯಾಪ್ಟಾಪ್ ಹಿಡಿದು ಕುಳಿತ ಅವರ ಜೊತೆ ಮಾತನಾಡುತ್ತಲೇ. ಜಾಹ್ನವಿ ಕೂಡ ಅವನ ಕೆಲಸ ನೋಡುತ್ತಾ ಕುಳಿತಳಾದರೂ ಲೆಕ್ಕ ಬಗೆಹರಿದಾಗ ಅಲ್ಲಿಯೇ ನಿದ್ದೆಗೆ ಜಾರಿದಳು. ತನ್ನ ಮಾತು ಮುಗಿಸಿ ಕೆಲಸ ಮುಗಿದ ನಂತರ ಅವಳತ್ತ ಗಮನ ಹರಿಸಿದ ಸಿದ್ದು ಮಲಗಿದ ಮಡದಿಯನ್ನು ಕಂಡ. ಆಗಲೇ ನಿದ್ದೆಗೆ ಹೋಗಿದ್ದಾಳೆ ಎನ್ನುತ್ತಾ ಅವಳನ್ನು ಎಚ್ಚರಿಸಿದವ ಕೋಣೆಗೆ ಕರೆದುಕೊಂಡು ನಡೆದು ಮಲಗಿದ. ಜಾಹ್ನವಿ ಮಗುವಾಗಿ ಅವನೆದೆಯಲ್ಲಿ ಹುದುಗಿ ಮಲಗಿದಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.